ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಎಲ್ಲ ರೈತ ಬಾಂಧವರಿಗೆ ವಂದಿಸುತ್ತಾ ಇವತ್ತಿನ ಚರ್ಚಾ ವಿಷಯ ಬಂದ್ಬಿಟ್ಟು ಮಲ್ಚರು ಮತ್ತೆ 7HP ರೋಟವೇಟ್ರು ಆಗ್ತಕ್ಕಂತಹ ಉಪಯೋಗಗಳ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಕ್ ಇಷ್ಟಪಡ್ತೇನೆ. ಸ್ನೇಹಿತರೆ, ಎರಡನ್ನು ಬಳಸಿದ್ದೀನಿ. ಇದನ್ನ 7HP ರೋಟವೇಟರ್ನ ಕಳೆದ 3-4 ವರ್ಷಗಳಿಂದ ಬಳಸ್ತಾ ಇದ್ದೀನಿ. ಇದನ್ನ ಚೈನ್ ಸ್ಲ್ಯಾಶರ್ನ 2 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ಇದರಿಂದ ಏನು ಉಪಯೋಗ ಮತ್ತೆ 7HP ರೋಟವೇಟರ್ ಇಂದ ಏನು ಉಪಯೋಗ ಅನ್ನುವಂತ ಆ ವಿಡಿಯೋವನ್ನ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಭೇಟಿ ಕೊಟ್ಟು ನೀವು ಅವನ್ನ ನೋಡ್ಬೋದು. ಇವತ್ತು ನಾನು ಮುಖ್ಯವಾಗಿ ಹೇಳ್ತಕ್ಕಂಥ ವಿಷಯ ಅಂತಂದ್ರೆ 7HP ರೋಟವೇಟರ್ಗೂ ಮತ್ತೆ ದೊಡ್ಡ ಗಾಡಿಗೆ ಹಾಕೊಂಡು ಹೊಡಿಯೋ ಸ್ಲ್ಯಾಶರಿಗೂ ಒಂದು ವ್ಯತ್ಯಾಸಗಳನ್ನ ನಾನು ಚರ್ಚೆ ಮಾಡಬೇಕು, ನಿಮ್ಮೊಟ್ಟಿಗೆ ಶೇರ್ ಮಾಡ್ಬೇಕಂತಂದು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ. ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆಯನ್ನ ನನಗೆ ಕಳ್ಸೋದನ್ನ ಮಾತ್ರ ಮರಿಬೇಡ್ರಿ. ಸ್ನೇಹಿತರೆ, ಲೇಟ್ ಮಾಡೋದು ಬೇಡ, ಬರ್ರಿ ಈ ಒಂದು ಚರ್ಚಾ ವಿಷಯನ ಪ್ರಾರಂಭಿಸೋಣ. ಸ್ನೇಹಿತರೆ, ನಾನು ಕಳೆದ 3-4 ವರ್ಷಗಳಿಂದ ನಾನು ಸ್ಲ್ಯಾಶರ್ ಅನ್ನು ಬಳಸ್ತಾ ಇದ್ದೀನಿ. ಮತ್ತೆ ದೊಡ್ಡ ತೋಟದಲ್ಲಿ ಚಿಕ್ಕ ತೋಟದಲ್ಲಿ 7HP ಮೋಟರ್ನ ಬಳಸ್ತಾ ಇದ್ದೀನಿ. ಸ್ನೇಹಿತರೆ, 2 ಎಕರೆ ತೋಟ ಒಂದು 20 ವರ್ಷದ ಸ್ನೇಹಿತರೆ, 20-25 ವರ್ಷದ್ದು. ಇನ್ನ ಒಂದು 3 ಎಕರೆ 2.25 ವರ್ಷ 3 ವರ್ಷದ ಸ್ನೇಹಿತರೆ. 3 ವರ್ಷದಿಂದ ನಾನು ಉಳಿಮೆಗೆ ದೊಡ್ಡ ಟ್ರ್ಯಾಕ್ಟರ್ ಬಳಸೇ ಇಲ್ಲ ಸ್ನೇಹಿತರೆ. ಬರೇ ಇದರಲ್ಲೇನೆ ಹೊಡಿತಾ ಇದ್ದೀನಿ. ಹುಲ್ಲಾದ ತಕ್ಷಣನೇ ಹೊಡ್ಕೊಳೋದು ಬಿಡೋದು. ನಾನು ಹೆಚ್ಚು ಕಮ್ಮಿ ಮಿಶ್ರ ಬೆಳೆಯಾಗಿ ನುಗ್ಗೆ ಆಯ್ಕೆ ಮಾಡ್ಕೊಂಡಿರೋದ್ರಿಂದ 90% ನನಗೆ ಕಳೆ ನಿಯಂತ್ರಣ ಆಗೈತೆ ಸ್ನೇಹಿತರೆ. ಅದರಿಂದ ನಾನು ಇದನ್ನು 7HPನೇ ಬಳಸ್ತಾ ಇದ್ದೀನಿ. ಯಾಕಂತಂದ್ರೆ ನಾನು ಗಟ್ಟಿಯಾದ್ರೆ ದೊಡ್ಡ ಟ್ರ್ಯಾಕ್ಟರ್ ಬೇಕಾಗುತ್ತೆ, ಹುಲ್ಲು ಎತ್ತರ ಬೆಳೆಸಿದ್ರೆ ದೊಡ್ಡ ಟ್ರ್ಯಾಕ್ಟರ್ ಬೇಕಾಗುತ್ತೆ. ನಾನು ಹುಲ್ಲು ಜಾಸ್ತಿ ಬೆಳೆಸಲ್ಲ, ಅದು ಹುಲ್ಲು ಜಾಸ್ತಿ ಬೆಳೆಯಲ್ಲ. ಯಾಕಂದ್ರೆ ನುಗ್ಗಿ ಗಿಡದ ನೆರಳಿಂದ ಜಾಸ್ತಿ ಬೆಳೆಯಕ್ ಹೋಗಲ್ಲ. ಅದು ನಾವು ಸ್ವಲ್ಪ ಬೆಳೀತಿದ್ದಂಗ್ಲೇನೆ ಚಿಕ್ಕದು ರೋಟವೇಟರ್ನಲ್ಲಿ ಒಂದು 3 ಎಕರೆಗೆ 1,500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಒಂದು 3 ದಿವಸ ಹೊಡ್ಕೊಂಡ್ಬಿಟ್ರೆ ನಾವೇ ಓನಾಗೆ ಮಾಡ್ತೀವಿ ಸ್ನೇಹಿತರೆ. ಯಾರು ಲೇಬರ್ಸ್ ನೀಡೋದಿಲ್ಲ, ನಾವೇನೆ ಒಂದು 4-5 ಗಂಟೆ ಹೊಡ್ಕೊಂಡ್ಬಿಟ್ರೆ 3 ದಿವಸಕ್ಕೆ ಆರಾಮಾಗಿ ಹೊಡಿತೀವಿ ಸ್ನೇಹಿತರೆ. ಅದರಿಂದ ಇದರಲ್ಲಿ ಬರ್ತಕ್ಕಂಥ ರಿಸಲ್ಟಿನ ಬಗ್ಗೆ ಮುಂದೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ, ಯಾವ ತರ ಬಂದಿದ್ದಾವೆ ಗಿಡಗಳು ಏನು ಅಂತಂದೇಳಿ. ಈ ಸ್ಲ್ಯಾಶರ್ ಅನ್ನ ಅಷ್ಟೇನೆ, ಇಲ್ಲಿ ದೊಡ್ಡ ತೋಟದಲ್ಲಿ ಏನಂತಂದ್ರೂ ಪದೇ ಉಳುಮೆ ಮಾಡಂಗಿಲ್ಲ ಸ್ನೇಹಿತರೆ. ಅದೊಂದು ದೊಡ್ಡ ಸಮಸ್ಯೆ ಆಗಿ ತಿರ್ಗಾ ಬೇಸಿಗೆ ಬಿಸಿಲು ಜಾಸ್ತಿ ಅಂತಂದೇಳಿ ಅವಾಗ ಏನು ಬಳಸಬಾರ್ದು, ಹುಲ್ಲು ಜಾಸ್ತಿ ಬೆಳೆಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಹಂಗೆ ಬಿಟ್ಬಿಡಿದ್ವಿ. ಹಂಗೆ ಬಿಟ್ಮೇಲೆ ಈಗ ಆಳವಾದ ಉಳುಮೆ ಮಾಡಂಗಿಲ್ಲ ದೊಡ್ಡ ತೋಟದಲ್ಲಿ. ಮತ್ತೆ ಹುಲ್ಲುನು ಇವಾಗ ತೆಗಿಬೇಕು ಅಂತಂದ್ರೆ ನಾವು ದೊಡ್ಡ ಟ್ರ್ಯಾಕ್ಟರ್ನ ಬಳಸ್ಲೇಬೇಕು ಸ್ನೇಹಿತರೆ. ದೊಡ್ಡ ಟ್ರ್ಯಾಕ್ಟರ್ ಬಳಸೋದ್ರಿಂದ ಫಸ್ಟ್ ಅನುಕೂಲ ಏನು ಅಂತಂದು ಹೇಳಿದ್ರೆ ಆ ಗರಿಗಳ ಹೋಗ್ತಾವ ಸ್ನೇಹಿತರೆ, ಹುಲ್ಲು ಹೋಗುತ್ತೆ, ಗರಿಗಳು ಹೋಗುತ್ತೆ. ಏನಂತಂದ್ರೆ ಕಲ್ಲು ಏನಾದ್ರೂ ಇತ್ತು ಅಂತಂದ್ರೆ ಈ ವಾಲ್ಗಳು ಇದಾವಲ್ಲ ಸ್ನೇಹಿತರೆ, ಆ ಕಲ್ಲು ಏನಾದ್ರೂ ವಾಲಿಗೆ ಬಿದ್ರೆ ಎಲ್ಲ ಪುಡಿ ಎದ್ದು ಹೋಗುತ್ತೆ. ಮತ್ತೆ ಇದ್ರದ್ದು ಅನುಕೂಲ ಅಷ್ಟೇ, ಮುಚ್ಚಿಗೆ ಹಾಕದಂಗ ಆಗುತ್ತೆ, ಬಡ್ಡಿಗಳಿಗೆಲ್ಲ ಒಸಿತತೆ. ಎಷ್ಟು ಬೇಕೋ ಅಷ್ಟು ಒಂದು 60% ಪುಡಿ ಮಾಡುತ್ತೆ ಸ್ನೇಹಿತರೆ ಅಷ್ಟೇ. ಮಲ್ಚರ್ನಷ್ಟು ಸ್ಲ್ಯಾಶರು ಪುಡಿ ಮಾಡಕ್ ಹೋಗೋದಿಲ್ಲ. ಅದು ಎಷ್ಟು ಬೇಕೋ ಅಷ್ಟನ್ನೇ ಪುಡಿ ಮಾಡಿ ಬಡ್ಡಿಗೆ ಒಸಿಯುತ್ತೆ. ಬಡ್ಡಿಗೆ ಒಸಿಯೋದ್ರಿಂದ ನಾವು ಸದ್ಯ ಅದರಿಂದ ಬಚಾವಾಗ್ಬೋದು, ಆ ಗರಿಗಳ ಸ್ಯಾದ್ರೆಯಿಂದ. ಆ ಒಂದು ಇದಕ್ಕೆ ನಾವು ಬಳಸ್ಕೊಬೋದು ಸ್ನೇಹಿತರೆ. ಇನ್ನ ವಿಷಯವನ್ನ ಶೇರ್ ಮಾಡೋದಾದ್ರೆ, ನಾನು ಆದಷ್ಟು ದೊಡ್ಡ ಟ್ರ್ಯಾಕ್ಟರ್ ಅನ್ನ ಶಿಫಾರಸ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ 4 ಬದಿಯಲ್ಲಿ ಗಿಡ ಬಿಟ್ಟು ಒಂದು ಅರ್ಧ ಅಡಿ 1/4 ಅಡಿ ಅದು ಒಂದು ಆಹಾರವನ್ನು ಒದಗಿಸುವಂತಹ ಒಂದು ಬೇರುಗಳು ಇರ್ತಾವೆ ಸ್ನೇಹಿತರೆ. 4 ಬದಿಯಲ್ಲಿ ತುಳಿದಾಗ ಏನಾಗುತ್ತೆ ಅಂದ್ರೆ ಕತ್ತು ಇಸಿಗಿದಂಗಾಗುತ್ತೆ.
ಅವಾಗ ಏನಾಗುತ್ತೆ, ಒಳಗಡೆನೆ ಇನ್ಫೆಕ್ಷನ್ ಆದಂಗಾಗಿರುತ್ತೆ. ಆ ವೆಯ್ಟಿಗೆ ಟ್ರ್ಯಾಕ್ಟರ್ ಏನ್ ಸ್ವಲ್ಪ ವೆಯ್ಟ್ ಇರ್ತಾವ, ನೀವು ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ದೀರಾ. ಎರಡೂ ವಿಡಿಯೋಗಳನ್ನ ಒಟ್ಟಿಗೆ ಪ್ಲೇ ಮಾಡಿ ನಿಮ್ ಮುಂದೆ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ಅಡ್ವಾಂಟೇಜ್ ಏನಾಗುತ್ತೆ, ಆದಷ್ಟು ನಾವು ಅಡಿಕೆಯಲ್ಲಿ 7HP 8HP ಲಾಸ್ಟ್ ಅಂತಂದ್ರೆ 13HP ಮೆಷಿನ್ಗಳನ್ನ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದು ಸ್ನೇಹಿತರೆ. ಯಾಕಂದ್ರೆ ನಾನು ರಿಸಲ್ಟ್ ತಗೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ಯೂಟ್ಯೂಬ್ಗೆ ಅದಕ್ಕೋಸ್ಕರನೆಲ್ಲ ವಿಡಿಯೋ ಮಾಡ್ತಾ ಇರೋದು. ನಾನೊಬ್ಬ ರೈತ. ನೀವು ಬಂದು ಸುತ್ತಮುತ್ತ ಊರಲ್ಲಿರೋರು ಬಂದು ಈ ಒಂದು ವಿಡಿಯೋವನ್ನ ನಮ್ಮ ತೋಟವನ್ನ ನೋಡಬಹುದು. ಕೇಳಿದ್ರು ಯಾರಾದ್ರೂ ಹೇಳ್ತಾರೆ, ಹಿಂಗೆ ಯೂಟ್ಯೂಬ್ ರಾಘವೇಂದ್ರ ಅಂತಂದು ಹೇಳಿದ್ರಿ, ಇಲ್ಲ ಅಂತಂದ್ರೆ ಮಾಸ್ಟರ್ ರಾಘವೇಂದ್ರ ಅಂತಂದು ಹೇಳಿದ್ರು ಹೇಳ್ತಾರೆ ಸ್ನೇಹಿತರೆ. ಈ ಒಂದು ಸ್ಲಾಶರ್ನ ಬಳಕೆನ ಆದಷ್ಟು ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸಾಧ್ಯವಾದಷ್ಟು ಒಂದು 7HP 8HP ಒಂದು 13HP ಒಂದು ಸ್ಲಾಶರ್ ಅನ್ನ ಚಿಕ್ಕದನ್ನ ತರಬೇಕು. ತಂದು ನಮಗೆ ಇದ್ ಮಾಡ್ಬೇಕು ಸ್ನೇಹಿತರೆ. ಇನ್ನ ಒಂದು ಏನು ಇದು ಸಮಸ್ಯೆ ಎದುರಾಗೋದು ಅಂತ ಹೇಳಿದ್ರೆ, ನಾವು ಬೇರೆ ಟ್ರ್ಯಾಕ್ಟರ್ ಅನ್ನ ಅವಲಂಬಿಸ್ತೀವಲ್ಲ ಸ್ನೇಹಿತರೆ, ಅವರು ಬರೋದೇ ಇಲ್ಲ, ಬಹಳ ಲೇಟ್ ಆಗುತ್ತೆ. ಯಾರು ಟ್ರ್ಯಾಕ್ಟರ್ ಇಲ್ಲ ಅಂತಹ ರೈತರಿಗೆ ನಾನು ಈ ವಿಷಯವನ್ನ ಹೇಳ್ತಾ ಇರೋದು. ಅದರಿಂದ ಸ್ನೇಹಿತರೆ ಆದಷ್ಟು ಕಡಿಮೆ ತೂಕ ಇರತಕ್ಕಂತ ಒಂದು ಟ್ರ್ಯಾಕ್ಟರ್ಗಳನ್ನಾಗ್ಲಿ ಮಿಷನ್ಗಳನ್ನಾಗ್ಲಿ ಬಳಸ್ರಿ. ಪದೇ ಪದೇ ಉಳುಮೆ ಬೇಡ. ಆದಷ್ಟು ಸ್ವಲ್ಪ ಸ್ಲಾಶರ್ ಸ್ನೇಹಿತರೆ, ಆದಷ್ಟು ನಾವು ನುಗ್ಗೆ, ಅಲಸಂದೆ, ಡಯಂಚ ಇವುಗಳನ್ನ ಹಾಕ್ಬಿಟ್ಟು ಕಳೆ ನಿಯಂತ್ರಣ ಮಾಡ್ಬೇಕು ಸ್ನೇಹಿತರೆ. ಬಹಳ ಜನ ರೈತರಿಗೆ ತಪ್ಪು ಕಲ್ಪನೆ ಐತೆ. ಮುಚ್ಚಿಗೆ ಅಂತಂದ್ರೆ ಹುಲ್ಲೇ ಎಲ್ಲ ಪೋಷಕಾಂಶ ಯಾವ್ದು ಸ್ನೇಹಿತರೆ. ಅದೊಂದು ಬಹಳ ಡೇಂಜರಸ್ ಆಗಿ ನಡೀತಾ ಐತೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ